ಇನ್ನೊಂದು ಸರ್ ವಕ್ಫ್ ಕಾಯ್ದೆ ತಂದಿತ್ತು ಕೇಂದ್ರ ಸರ್ಕಾರ ಅದನ್ನು ಮಾನ್ಯ ಮಾಡಿದೆ ಸುಪ್ರೀಂ ಕೋರ್ಟ್. ಯಾರೆಲ್ಲ ಅಬ್ಜೆಕ್ಷನ್ ಹಾಕಿದ್ದು ಅದನ್ನೆಲ್ಲ ತಿರಸ್ಕಾರ ಮಾಡಿದ್ದಾರೆ ಸರ್. ಆ ವಿಚಾರದಲ್ಲಿ ನಾನು ಅಷ್ಟು ಒಂದು ಇವತ್ತು ಹಿಂದಿನ ದಿನದಿಂದನೂ ವಕ್ಫ್ ಬೋರ್ಡು ಆಟೋನಮಸ್ ಇತ್ತು. ಸೊ ಹಾಗಾಗಿ ಆ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದವ್ರ ವಿಚಾರ ತಂದಿರೋಂಥದ್ದನ್ನು ಪಾರದರ್ಶಕವಾಗಿಲ್ಲ ಅನ್ನೋದೊಂದು ಪ್ರಶ್ನೆ ನಮ್ಮ ತಲೆಯಲ್ಲಿ ಇದ್ದಿದ್ದು. ಸುಪ್ರೀಂ ಕೋರ್ಟ್ ಅವರು ಯಾವ ರೀತಿ ಕೊಟ್ಟಿದ್ದಾರೆ ನಾನು ಗಮನ ಹರಿಸಿಲ್ಲ. ಅದನ್ನು ತಿಳ್ಕೊಂಡು ನಾನು ಅದ್ರ ಬಗ್ಗೆ ನಿಮಗೆ ಉತ್ತರ ಹೇಳ್ತೇನೆ. ನಾನು ಇನ್ನೊಂದು ಭಾಳ ಪ್ರಮುಖವಾಗಿ ಇದು ಜಾತಿ ಗಣತಿಯನ್ನು ಆಗ್ತಾ ಇದೆ ಸರ್. ಆ ಜಾತಿ ಗಣತಿಯಲ್ಲಿ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆದವ್ರನ್ನು ಕೂಡ ಹಿಂದೂ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಅಂತ ಕೋಡ್ ಕೊಟ್ಟಿದ್ದಾರೆ. ಒಂದ್ಸರಿ ಕನ್ವರ್ಟ್ ಆದಮೇಲೆ ಅವ್ರು ಕನ್ವರ್ಟ್ ಆಗಿ ಕನ್ಸಿಡರ್ ಮಾಡಬೇಕು ಹೊರತು ಅದನ್ನು ಬಿಟ್ಟು ಕ್ರಿಶ್ಚಿಯನ್ ಅವರು ಹಿಂದೂ ಕ್ರಿಶ್ಚಿಯನ್ ಆಗಿದ್ರು ಅನ್ನುವಂಥದ್ದನ್ನ ಎಷ್ಟು ಮಟ್ಟಿಗೆ ಸರಿ? ಇದನ್ನು ನನ್ನ ಗಮನಕ್ಕೆ ಬಂದಿಲ್ಲ. ಇದನ್ನು ತಿಳ್ಕೊಂಡು ಹೇಳೋಂಥ ಮಾತು ಆಗಬೇಕಾಗತ್ತೆ. ನಾನು ಅದನ್ನು ಉತ್ತರ ಕೊಡೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಅಧ್ಯಯನ ಮಾಡೋಣ ಏನು ವಿಚಾರ ಅಂತ ಅಂದ್ಬಿಟ್ಟು. ನಾನು ತಿಳಿದಂತೆ ಇದು ಗೊತ್ತಿರಲಿಲ್ಲ ನನಗೆ. ನಾನು ಒಂದು 2-3 ಸಲ ಭಾಗವಹಿಸಿದ್ದೆ. ಸುಮಾರು 60 ಕ್ವಶನ್ಸ್ಗಳಲ್ಲಿ ಬೇರೆ ಬೇರೆ ಥರ ಇತ್ತು. ಸೋಷಿಯಲ್ಲು, ಎಕಾನಮಿಕಲ್ಲು ಮತ್ತು ಒಳಜಾತಿ ಉಪಜಾತಿಗಳೆಲ್ಲ ಇದ್ದವು. ಈಗ ನೀವು ಹೇಳ್ತಿರೋದನ್ನ ಒಂದು ಸ್ವಲ್ಪ ನಾನು ಅದನ್ನು ಸೂಕ್ಷ್ಮ ಗಮನಿಸಿ ಅದನ್ನು ಉತ್ತರಿಸ್ತೇನೆ. ನಾನು ವ್ಯಾಪಕವಾಗಿ ವಿರೋಧ ವ್ಯಕ್ತವಾಗ್ತದೆ ಸರ್. ಈ ಥರ ಬಿಜೆಪಿ ಇದನ್ನು ಅಜೆಂಡಾ ಮಾಡಿಕೊಂಡು ಹೋರಾಟಕ್ಕೆ ಕೂಡ ಇಳಿತಾ ಇದೆ ಸರ್. ಅದನ್ನು ಯಾವ ರೀತಿ ಈ ಒಂದು ಪ್ರಶ್ನಾವಳಿನ ಇಟ್ಟಿದ್ದಾರೆ ಅನ್ನೋದನ್ನು ನಾನು ಸಹ ತಿಳ್ಕೊಬೇಕಾಗಿದೆ. ನಾನು ತಿಳ್ಕೊಂಡು ಹೇಳ್ತೇನೆ. ಇದನ್ನು ಒಂದು ವೇಳೆ ಏನಾದರೂ ಆ ಥರ ತಮಗೆ ಅದು ಸರಿಯಿಲ್ಲ ಅಂತ ಕಂಡುಬಂದರೆ ಸರ್ಕಾರಕ್ಕೆ ಮನವಿ ಮಾಡ್ತೀರಾ ಅಂತ? ಅಫ್ಕೋರ್ಸ್ ನಾನು ಕನ್ವಿನ್ಸ್ ಆಗಿಲ್ಲ ಅಂತಂದರೆ ನಾನು ಸರ್ಕಾರಕ್ಕೆ ಕೇಳೋಂಥದ್ದು ನಮಗೂ ಎಲ್ಲ ರೀತಿಯ ಅವಕಾಶಗಳಿದೆ. ನಾನು ಎಲ್ಲಿ ಕೇಳಬೇಕು ಅದನ್ನು ನಾನು ಕನ್ವಿನ್ಸ್ ಆಗಿಲ್ಲ ಅಂತಂದರೆ ತಿಳ್ಕೊತೀನಿ ಅದು ಯಾವ ರೀತಿ ಏನಿದೆ ಅಂತ ತಿಳ್ಕೊಂಡು ಅದನ್ನು ನಾನು ನಿಮಗೆ ಉತ್ತರಿಸ್ತೇನೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ಓಕೆ ಸರ್, ಥ್ಯಾಂಕ್ ಯು.